ಎಸ್ಎಸ್ಎಲ್ಸಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ 2020-2021 ಸಾಲಿನ ಡಿಪ್ಲೊಮಾ ಆನ್ಲೈನ್ ಪ್ರವೇಶಕ್ಕೆ ಸರ್ಕಾರಿ ಪಾಲಿಟೆಕ್ನಿಕ್ ತುಮಕೂರು ಕೈಬೀಸಿ ಕರೆಯುತ್ತಿದೆ. ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ 1958ರಲ್ಲಿ ಅಡಿಗಲ್ಲು ಹಾಕಲ್ಪಟ್ಟು 1962ರಲ್ಲಿ ಅಂದಿನ ಪ್ರಧಾನಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡ ಹೆಮ್ಮೆಯ ಸಂಸ್ಥೆ ಸರ್ಕಾರಿ ಪಾಲಿಟೆಕ್ನಿಕ್ ತುಮಕೂರು. ಬೆಂಗಳೂರಿನಿಂದ ಕೇವಲ 62 ಕಿಲೋಮೀಟರ್ ದೂರದಲ್ಲಿದ್ದು ಹಸಿರು ಚಿಮ್ಮುವ 8.5 ಎಕರೆ ವಿಸ್ತೀರ್ಣದಲ್ಲಿ ಸುಸಜ್ಜಿತ ಕಟ್ಟಡದೊಂದಿಗೆ ತಾಂತ್ರಿಕ ಶಿಕ್ಷಣವನ್ನ ನೀಡುತ್ತಾ ಬರುತ್ತಿದೆ. ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಮೆಕ್ಯಾನಿಕಲ್, ಆಟೋಮೊಬೈಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ಮತ್ತು ಕಂಪ್ಯೂಟರ್ ಸೈನ್ಸ್ ಸೇರಿದಂತೆ ಪ್ರತಿ ಕೋರ್ಸ್ಗಳಲ್ಲಿ 63 ಸೀಟುಗಳನ್ನು ಆಯ್ಕೆ ಮಾಡಬಹುದಾಗಿದೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ ಎಸ್ಸಿ ಹಾಗೂ ಎಸ್ಟಿ ಅವರಿಗೆ ₹430, 2A, 3A, 3B ಅವರಿಗೆ ₹960 ಹಾಗೂ 2B ಮತ್ತು ಸಾಮಾನ್ಯ ವರ್ಗದವರಿಗೆ ₹4,270 ನೀಡಬೇಕಾಗುತ್ತದೆ. ನಮ್ಮ ಸಂಸ್ಥೆಯಲ್ಲಿ ನುರಿತ ಮತ್ತು ಅನುಭವಿ ಉಪನ್ಯಾಸಕರು, ಕಾರ್ಯಗಾರಿ ಸಿಬ್ಬಂದಿ ಹಾಗೂ ಕಚೇರಿ ಸಿಬ್ಬಂದಿಯೊಂದಿಗೆ ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಪ್ರಯೋಗಾಲಯಗಳು, ಡ್ರಾಯಿಂಗ್ ಹಾಲ್, ಉತ್ತಮ ಗ್ರಂಥಾಲಯ, ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ವ್ಯವಸ್ಥೆ, ಹಳೆ ವಿದ್ಯಾರ್ಥಿ ಸಂಘದ ಕಟ್ಟಡ ಇಂತಹ ಉತ್ತಮ ಸೌಲಭ್ಯಗಳನ್ನು ಒಳಗೊಂಡಿದೆ. ಪಾಲಿಟೆಕ್ನಿಕ್ನಲ್ಲಿ ಆಂತರಿಕವಾಗಿ ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್, ಆಂಟಿ ರ್ಯಾಗಿಂಗ್ ಸೆಲ್, ಸ್ಟೂಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಎನ್ಸಿಸಿ, ಎನ್ಎಸ್ಎಸ್, ಸ್ಪೋರ್ಟ್ಸ್, ಐಸಿಟಿಇ, ಸಿಸಿಟಿಇಕೆ ಮುಂತಾದ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಅಲ್ಲದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಡೀ ಕಟ್ಟಡ ಸಿಸಿಟಿವಿ ಕಣ್ಗಾವಲಿನಲ್ಲಿದೆ. ಡಿಪ್ಲೊಮಾ ಮುಗಿದ ನಂತರ ವಿದ್ಯಾರ್ಥಿಗಳು ಬಿಜಿಎಂಎಲ್, ಬಿಇಎಂಎಲ್, ಬಿಇಎಲ್, ಬಿಎಚ್ಇಎಲ್, ಇಸ್ರೋ, ಡಿಆರ್ಡಿಒ ಮುಂತಾದ ಕಡೆಗಳಲ್ಲಿ ಅಪ್ರೆಂಟಿಸ್ಶಿಪ್ ವಿತ್ ಸ್ಟೈಫಂಡ್ನೊಂದಿಗೆ ಅನುಭವ ಪಡೆಯಬಹುದು. I had been a student of Government Polytechnic Tumkur during the years 1985 to 1988. In my final year Mechanical Engineering Diploma, I secured first rank for the state from Karnataka State Technical Board. I subsequently did my engineering in USCE Bangalore, then also did MBA in operations as well as in finance, plus as well several industry recognized certifications for the several years that I've been working with the industry. What I would like to share with you all is Government Polytechnic Tumkur has been a fantastic institution. So we had a lot of fantastic lecturers, though not all the facilities at that point, but the application knowledge and the fundamentals are simply great. I am sure that any of you who will get educated in Government Polytechnic Tumkur will have that opportunity again. Thanks everyone. ಅಲ್ಲದೆ ಪ್ರತಿಷ್ಠಿತ ಮಹೀಂದ್ರ, ಅಶೋಕ್ ಲೈಲ್ಯಾಂಡ್, ಟೊಯಾಟೊ, ಟಾಟಾ, ಎಲ್&ಟಿ, ಇರಿಗೇಷನ್ ಪ್ರಾಜೆಕ್ಟ್ಸ್, ಇನ್ಫೋಸಿಸ್, ವಿಪ್ರೋ, ಬೆಸ್ಕಾಂ, ಕೆಪಿಟಿಸಿಎಲ್, ಎಚ್ಪಿ, ಟಿಸಿಎಸ್ ಇನ್ನಿತರೆ ಕಂಪನಿಗಳಲ್ಲಿ ಉದ್ಯೋಗ ಪಡೆಯಬಹುದು. ನಾನು ಗೌರ್ಮೆಂಟ್ ಪಾಲಿಟೆಕ್ನಿಕ್ ತುಮಕೂರಿನಲ್ಲಿ 1988ರಲ್ಲಿ ಡಿಪ್ಲೊಮಾ ಮುಗಿಸ್ಬಿಟ್ಟು ಪಾಸ್ಔಟ್ ಆದೆ. ಆ ನಂತರ ಗ್ರ್ಯಾಜುಯೇಷನ್ ಮಾಡಿದೆ ಇನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ನಲ್ಲಿ. ಮತ್ತು MS ಬಿಡ್ಸಿಂದ ಕರೆಂಟ್ಲಿ ನಾನು PhD ಮುಗಿಸ್ತಾ ಇದ್ದೀನಿ. ಸೊ ನಾನು ಬಂದ್ಬಿಟ್ಟು ಒಂದು ಸ್ಮಾಲ್ ಹಳ್ಳಿಯಿಂದ ಬಂದವನು, ಅದ್ರ ಜೊತೆಗೆ ಕನ್ನಡ ಮೀಡಿಯಮ್ನಲ್ಲಿ ಓದಿ ಮತ್ತು ಮಧ್ಯಮ ಕುಟುಂಬ ವರ್ಗಕ್ಕೆ ಸೇರಿದವನು. ನನ್ನ ಕೆಲಸ ಮುಗಿಸ್ತಿದ್ದಂಗೆನೇ ನನಗೆ TVS ಎಲೆಕ್ಟ್ರಾನಿಕ್ಸ್ನಲ್ಲಿ ಕೆಲಸ ಸಿಕ್ತು. ಅದರ ನಂತರ ನಾನು HP, ಕಾಂಪ್ಯಾಕ್, ಮೋಟ್ರೋಲಾ ಮತ್ತು ಸಿಂಫನಿ ಸರ್ವೀಸಸ್, ಸ್ಯಾಸ್ಕನ್
ಈ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಜರ್ಮನ್ ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಸೀನಿಯರ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲಸದಲ್ಲಿ ನನಗೆ ಗ್ಲೋಬಲ್ ರೆಸ್ಪಾನ್ಸಿಬಿಲಿಟಿನೂ ಸಹ ಇದೆ. ನಾನು ಸಾಫ್ಟ್ವೇರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿನ ಬೆಂಗಳೂರಿನಲ್ಲಿ ಇದ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಾನು ಓದಿದಾಗ ಈ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ನನಗೆ ಒಳ್ಳೊಳ್ಳೆ ಅಧ್ಯಾಪಕರಿಂದ, ಅದ್ರ ಜೊತೆಗೆ ಮಲ್ಟಿ ಡಿಸಿಪ್ಲಿನರಿ ಲ್ಯಾಬ್ಸು ಭಾಳ ಫೆಸಿಲಿಟೀಸು ಭಾಳ ಚೆನ್ನಾಗಿತ್ತು. ಈ ಇತ್ತೀಚಿನ ದಿನಗಳಲ್ಲಿ GPTನಲ್ಲಿ ಒಳ್ಳೆ ಟೀಚಿಂಗ್ ಸ್ಟಾಫ್ ಇದ್ದಾರೆ. ಅವರು ಯಾವಾಗಲೂ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಜೊತೆ ಮತ್ತು ಇಂಡಸ್ಟ್ರಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲ ಕಾಲೇಜಿಗೆ ಕರ್ಕೊಂಬಂದು ಸ್ಟೂಡೆಂಟ್ಸ್ಗೆ ಅವ್ರನ್ನ ಅಭಿವೃದ್ಧಿಪಡಿಸೋದಕ್ಕೆ, ಅವ್ರಿಗೆ ಪ್ರೊಫೆಷ್ನಲ್ ಪ್ರಾಕ್ಟೀಸ್ ಆಗಲಿ ಅಥವಾ ಎಥಿಕ್ಸ್ ಆಗಲಿ ತುಂಬ ಅವ್ರಿಗೆ ಟ್ರೈನ್ ಮಾಡಿ ಅವ್ರನ್ನ ಡೆವಲಪ್ ಮಾಡ್ತಾರೆ. ಜೊತೆಗೆ ಉತ್ತಮ ಕೌಶಲ್ಯದೊಂದಿಗೆ ಸ್ವಂತ ಉದ್ಯಮ ಸಹ ಸ್ಥಾಪಿಸಬಹುದಾಗಿದೆ. ಇದಲ್ಲದೆ ನೇರವಾಗಿ CET ಮುಖಾಂತರ ನಮ್ಮ ವಿದ್ಯಾರ್ಥಿಗಳು 2ನೇ ವರ್ಷದ ಎಂಜಿನಿಯರಿಂಗ್ ಪದವಿಗೆ ಪ್ರವೇಶ ಪಡೆಯಬಹುದು. ಇಂತಹ ಅವಕಾಶವನ್ನ ವಿದ್ಯಾರ್ಥಿಗಳು ತಪ್ಪದೇ ಸದುಪಯೋಗ ಪಡಿಸಿಕೊಳ್ಳಲು ಸರ್ಕಾರಿ ಪಾಲಿಟೆಕ್ನಿಕ್ ತುಮಕೂರು ವಿದ್ಯಾರ್ಥಿಗಳನ್ನ ಆದರದಿಂದ ಸ್ವಾಗತಿಸುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/8/2020 ಸಂಜೆ 5 ಗಂಟೆ. ವಿದ್ಯಾರ್ಥಿಗಳು ನಮ್ಮ ಪಾಲಿಟೆಕ್ನಿಕ್ಗೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅಥವಾ ಈ ಕೆಳಕಂಡ ವೆಬ್ಸೈಟ್ಗೆ ಭೇಟಿ ಮಾಡಿ www.dtetech.karnataka.gov.in KAR ಟೆಕ್ನಿಕಲ್ ಅಥವಾ www.cetonline.karnataka.gov.in KEA. ವಂದನೆಗಳು.